ನುಡಿಯ ಕೇಳಿ ಗುರು ನೆನಪು ಮೂಡಿದೆ. ನಿನ್ನ ಕಂಗಳ ಬಿಸಿಯ ಹನಿಗಳು ಗುರು ಕಥೆಯ ಕೇಳಿದೆ. ನಿನ್ನ ಪ್ರೇಮದ ನುಡಿಯ ಕೇಳಿ ಗುರು ನೆನಪು ಮೂಡಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲ್ಲಿ ಸಲಗಿದೆ. ಆ ಪ್ರೀತಿಯ ಮನ ಮರೆಬುದೆ. ನಿನ್ನ ಕಂಗಳ ಬಿಸಿಯ ಹನಿಗಳು ಗುರು ಕಥೆಯ ಹೇಳಿದೆ. ನಿನ್ನ ಪ್ರೇಮದ ನುಡಿಯ ಕೇಳಿ ಗುರು ನೆನಪು ಮೂಡಿದೆ. ಬಳ್ಳಿಯಲ್ಲೇ ಹಬ್ಬಿನಿಂದ ಆಸರೆಯಲೇ ಬೆಳೆದೆನೋ. ಬಳ್ಳಿಯಲ್ಲೇ ಹಬ್ಬಿನಿಂದ ಆಸರೆಯಲೇ ಬೆಳೆದೆನೋ. ನನ್ನ ತಾಯಿಯ ಪಾದದಾಳೆ ಬೇಯೇನನು ಹರಿಯನು. ನೀನೆ ನನ್ನ ದೇವನು. ನಿನ್ನ ಕಂಗಳ ಬಿಸಿಯ ಹನಿಗಳು ಗುರು ಕಥೆಯ ಕೇಳಿದೆ. ನಿನ್ನ ಪ್ರೇಮದ ನುಡಿಯ ಕೇಳಿ ಗುರು ನೆನಪು ಮೂಡಿದೆ. ನಗರೆ ನಾನು ನಗುವೆ ಹತ್ತರೆ ತಾಳುವೆನು. ನೀನು ನಗರೆ ನಾನು ನಗುವೆ ಹತ್ತರೆ ತಾಳುವೆನು. ನಿನ್ನ ಉಸಿರಲ್ಲಿ ಉಸಿರು ಬೆರೆತಿರೆ ನಿನ್ನಲ್ಲೊಂದಾಗಿರುವೆನೆ. ನಾನಿನ್ನ ಕಾಣದೆ ಬದುಕೆನು. ನಿನ್ನ ಕಂಗಳ ಬಿಸಿಯ ಹನಿಗಳು ಗುರು ಕಥೆಯ ಹೇಳಿದೆ. ನಿನ್ನ ಪ್ರೇಮದ ನುಡಿಯ ಕೇಳಿ ಗುರು ನೆನಪು ಮೂಡಿದೆ. ಗುರು ನೆನಪು ಮೂಡಿದೆ. ಗುರು ನೆನಪು ಮೂಡಿದೆ. ಆ ದೊಡ್ಡ ಆಲದ ಮರ ತಂದೆ ಇವತ್ತು ನಮ್ಮ ಶಾಗ್ಯ ಗ್ರಾಮದ ಶನೇಶ್ವರ ಸ್ವಾಮಿ ಲಕ್ಕಿಕಟ್ಟೆ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಕಥೆಯನ್ನು ಕೇಳುತ್ತಿರುವ ಸಂದರ್ಭದಲ್ಲಿ ನಾಗಣ್ಣವರಿಗೆ ಕಾರ್ಯಕ್ರಮ ಮೆಚ್ಚಿ ಜಾವಗಲ್ಲಾರ ನಾಗಣ್ಣ ಜಾವಗಲ್ ಅಂತ ಹೆಸರು ಬರೋದ ಕಾರಣ ಬೌಲಿಂಗ್. ಅದರಿಂದ ಆ ಜಾವಗಲ್ ಹೆಸರನ್ನ ಬಹಳ ಚೆನ್ನಾಗಿ ಇಟ್ಕೊಂಡವ್ರೆ. ನಾಗಣ್ಣ ಅಂತ ಗೊತ್ತಿಲ್ಲ, ಜಾವಗಲ್ ಅಂದ್ರೆ ಅವ್ರಿಗೆ ಹೆಸರು ಬಹಳ ಅದ್ಭುತವಾದ ಹೆಸರು. ಯಡಿಯೂರು ಸಿದ್ಧಲಿಂಗೇಶ್ವರನ ಗೀತೆ ಖಂಡಿತ ಆಡೋಣ. ಭಗವಂತ ಜಾವಗಲ್ ನಾಗಣ್ಣನವರೆಗೂ ಒಳ್ಳೇದು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಅಯ್ಯ ನೀವು ಕೊಡದೇರು ಆಸೆತ್ತು ಸುಮ್ಮನೆ ಹೋಗೋ ಅಂತ ಮಾತಾಡ್ಕತ್ತವ್ರ ಅನ್ನಗದವರು. ಅವರು ಹೋಗಲ್ಲ, ನಮ್ಮ ಅಭಿಮಾನಿಗಳು ಕೂತ್ಕೊಂಡು ಕೇಳ್ತಾರೆ. ಇಂದು ಯಾವಣ್ಣ ಸುಮ್ಮನಿದ್ದಾರೆ ಅವರು ಕೊಡ್ತಾರೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಕೇಳ್ತಾ, ನಮ್ಮ ಲಕ್ಕಿಕಟ್ಟೆ ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವಂತ ಸಂದರ್ಭದಲ್ಲಿ ಆ ಯಡಿಯೂರು ಸಿದ್ಧಲಿಂಗೇಶ್ವರನ ಒಂದು ಗೀತೆಯನ್ನು ಕೇಳ್ಕೊಂಡ್ರೆ ಹಾಡು
ಕರುಣಾಳು ಎಳೆಯೂರ ವಾಸ ಸಿದ್ಧಲಿಂಗೇಶ ಪುರಿಯೋ ಹೇ ಪರಮೇಶ ದೇವಾದಿದೇವಾ ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋಗೆ ಪರಮೇಶ ದೇವಾದಿದೇವ ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋಗೆ ಪರಮೇಶ ದೇವಾದಿದೇವ ಕರುಣಾಳು ಎಡೆಯೂರ ವಾಸ ಭವದಲ್ಲಿ ಬಂದೆ ಏನು ಮುಂದೆ ತವ ಸೇವೆಯೊಂದೆ ಬೇಡುವೆನು ತಂದೆ ಭವದಲ್ಲಿ ಬಂದೆ ಗತಿಯೇನು ಮುಂದೆ ತವ ಸೇವೆಯೊಂದೆ ಬೇಡುವೆನು ತಂದೆ ಭಕ್ತಿಯ ಪದವ ಮುಕ್ತಿಯ ನಿಲ್ಲುವ ಭಕ್ತಿಯ ಪದವ ಮುಕ್ತಿಯ ನಿಲ್ಲುವ ತೋರಿಸಿ ಅಭವ ಕೃಪೆಯಾಗುದೇವ ತೋರಿಸಿ ಅಭವ ಕೃಪೆಯಾಗುದೇ ಶಿವಮಂತ್ರ ಪ್ರಾಣ ನೀನೇ ಪ್ರಮಾಣ ತವ ನಾಮ ಸ್ಮರಣ ಭವ ಪಾಪ ಹರಣ ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋಗೆ ಪರಮೇಶ ದೇವಾದಿದೇವ ಕರುಣಾಳು ಎಡೆಯೂರ ವಾಸ ಕನುಮನ ಧನವು ನಿನಗೆ ಅರ್ಪಣವು ಕರುಣೆ ನೊಲವು ಇರನಗೆ ಬಲವು ಕನುಮನ ಧನವು ನಿನಗೆ ಅರ್ಪಣವು ಕರುಣೆ ನೊಲವು ಇರನಗೆ ಬಲವು ಜಗದೇ ಗುರುವೆ ಜಗವತ್ತು ತುಂಬಿರುವೆ ಜಗದೇ ಜಗವತ್ತುಂಬಿರುವೆ ನೆನಸಿದಲ್ಲಿ ಬರುವೆ ಜಯ ಕಲ್ಪ ತರುವೆ ನೆನಸಿದಲ್ಲಿ ಬರುವೆ ಜಯ ಕಲ್ಪ ತರುವೆ ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋಗೆ ಪರಮೇಶ ದೇವಾದಿದೇವ ಕರುಣಾಳು ಎಡೆಯೂರ ವಾಸ ಕರುಣಾಳು ಎಡೆಯೂರ ವಾಸ ಕರುಣಾಳು ಎಡೆಯೂರ ವಾಸ ಸಿದ್ಧಲಿಂಗೇಶ್ವರ ಪಾದಕ್ಕೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ ಮುಡುತ್ತೂರ ಮಲ್ಲಿಕಾರ್ಜುನ ಪಾರ್ವತಾಂಬೆಯ ಪಾದಕ್ಕೆ. ಇವತ್ತು ನಮ್ಮ ಶಾಗ್ಯ ಗ್ರಾಮದಲ್ಲಿ ಲಕ್ಕಿಕಟ್ಟೆ ಶನೇಶ್ವರನ ಸನ್ನಿಧಾನದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವಿಗ್ರಹ ಪ್ರತಿಷ್ಠಾಪನದ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಕಥೆಯನ್ನು ಕೇಳುತ್ತಿರುವ ನಾವೆಲ್ಲರೂ ಕೂಡ ಮಹಿಷಾಸುರನ ಹಟ್ಟಾಸ ವಿಪರೀತವಾಗಿ ಮಹಿಷಾಸುರನ ಇದೇ ಕನಗಣ ಆ ಮಹಿಷಾಸುರನ ಸಂಹಾರವಾದ ಮೇಲೆ ಜಗಜ್ಜನನಿ ಚಾಮುಂಡಿ ಆದಿಶಕ್ತಿ ರಾಜರಾಜೇಶ್ವರಿ ಅಂತ ಅವಳಿಗೆ ಸಕಲ ಪೂಜೆಯೂ ಕೂಡ
ಚಾಮುಂಡಿಯ ಊರು ಚಾಮುಂಡೇಶ್ವರಿಯ ನಾಡು ಮೈಸೂರುಗಿರಿ ಎಂಬುದಾಗಿ ಹೆಸರಾದ ಮೇಲೆ ಮಹಿಷನ ಸಹೋದರಿಯಾಗಿರ್ತಕ್ಕಂಥ ಮಹಿಷಿ, ಆ ಮಹಿಷಿಯಾದವಳು ತಾನು ರಾಜ್ಯಭಾರ ಮಾಡುತ್ತಿರುವ ಸಂದರ್ಭದಲ್ಲಿ ತನ್ನ ಅಣ್ಣನ ಸಾವಿನ ಬಗ್ಗೆ ಕೇಳ್ತಾಳೆ. ಉದ್ಗರ, ಮುರುಸುಂಡಿ, ನನ್ನ ಅಣ್ಣನ ಸಾವು ಹೇಗಾಯಿತು? ಮಹಿಷಿ, ಒಂದು ಹೆಣ್ಣು ನಿನ್ನ ಅಣ್ಣನನ್ನ ಕೊಂದಾಕಿದಳು. ಮುರುಸುಂಡಿ, ಮುದ್ಗರ, ಮೃಸುಂಡಿ ಅಂತ ಅವಳ ಮಂತ್ರಿಗಳು. ಒಂದು ಹೆಣ್ಣಿನಿಂದ ವೀರಾದಿ ವೀರನಾಗಿರ್ತಕ್ಕಂಥ ನಮ್ಮ ಅಣ್ಣನ ಸಾವೇ. ಇದಕ್ಕೆ ಕಾರಣ ದೇವಾನುದೇವತೆಗಳ ಕುತಂತ್ರ. ಸುರಲೋಕವೇ ಅಲ್ಲೋಲ ಕಲ್ಲೋಲವಾಗಿ, ಸುರಲೋಕವೇ ನನ್ನ ಪಾದದಡಿಯಲ್ಲಿ ಸತ್ತು ಬಿದ್ದಿರಬೇಕು. ಆ ರೀತಿ ಮಾಡಿಲ್ಲ ಅಂದ್ರೆ ನಾನು ಮಹಿಷಾಸುರನ ಸಹೋದರಿಯಾದ ಮಹಿಷಿಯೇ ಅಲ್ಲ. ಶಾಂತಿ, ಶಾಂತಿ ಮಹಿಷಿ, ಶಾಂತಿ. ನಿಮ್ಮಣ್ಣನು ಇದೇ ರೀತಿಯಾಗಿ ವೀರಾವೇಶದಿಂದ ಹೋರಾಡಿ ಒಂದು ಹೆಣ್ಣು ಏನು ಮಾಡಬಲ್ಲಳು ನನ್ನನ್ನ ಅಂತ ದೇವತೆಗಳ ಕುತಂತ್ರಕ್ಕೆ ಬಲಿಯಾಗಿ ಸತ್ತ. ನೀನು ಅದೇ ರೀತಿ ಸಾಯುವುದು ಬೇಡ ಮಹಿಷಿ. ಹಾಗಿದ್ದ ಮೇಲೆ ನಾನು ಮಾಡಬೇಕಾದ ಕರ್ತವ್ಯಗಳು, ಕಾರ್ಯಗಳೇನು? ತಪಸ್ಸನ್ನ ಮಾಡು. ಬ್ರಹ್ಮನನ ಕುರಿತು ತಪಸ್ಸನ್ನ ಮಾಡು. ತಪಸ್ಸಿನಿಂದ ಸರ್ವ ಸಿದ್ಧಿಗಳನ್ನು ಪಡೆದುಕೋ. ಲೋಕಗಳು ಬೆಳಗುವಂತ ದಿಗ್ವಿಜಯವನ್ನು ಸಾಧಿಸು. ಬಣ್ಣ ಮಹಿಷಿ ಹೇಳ್ತಾಳೆ, ಮುದ್ಗರ, ಮುಸುಂಡಿ, ತಪಸ್ಸಿಗೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ನಾನು ಆ ತಪಸ್ಸಿನಲ್ಲಿ ಸರ್ವ ಸಿದ್ಧಿಯನ್ನು ಪಡೆದುಕೊಂಡು ಇಂದ್ರಾದಿ ದೇವತೆಗಳನ್ನ, ಅಷ್ಟ ದಿಕ್ಪಾಲಕರುಗಳನ್ನೆಲ್ಲ ಸೆರೆಬಡಿದು ನನ್ನ ಕಾಲಡಿಯಲ್ಲಿ ಮೆಟ್ಟಿ ಆಳ್ವಿಕೆಯನ್ನು ಮಾಡ್ತೇನೆ. ಇದು ಸತ್ಯ, ಸತ್ಯ, ಸತ್ಯ. ನಾನವರ ಬಿಡಲಾರೆನು. ಇಲ್ಲಿ ತಪಸ್ಸಿಗೆ ಹೋಗ್ತಾ ಇದ್ದಾಳೆ ಮಹಿಷಿ. ಮಹಿಷನ ಸಹೋದರಿ ಆಗಿರ್ತಕ್ಕಂಥ ಇವಳು ತಪಸ್ಸಿನಲ್ಲಿ ನಾನು ಬ್ರಹ್ಮನ ಕುರಿತು ಸಾವನ್ನ ಮೊದಲು ಗೆಲ್ಲಬೇಕು. ಸಾವನ್ನ ಗೆದ್ದ ಮೇಲೆ ನನಗೆ ಎದುರಾಳಿಗಳು ಈ ಜಗದೊಳಗೆ ಯಾರೂ ಇಲ್ಲ. ಇಲ್ಲಿ ತಪಸ್ಸಿಗೆ ಇವಳು ಹೋಗ್ತಾ ಇದ್ದಾಳೆ. ನೋಡಿ, ಇವರು ಬಂದ್ರು. ಎಲ್ಲಾ ಕಥೆಲ್ಲೂ ಬಂದೇ ಬರ್ತಾರೆ. ಹಿಡ್ದ ಕೈಲಿ ತಾಳ, ಬಲ್ದ ಕೈಲಿ ತಂಬೂರಿ. ನೀವು ಎದ್ದೋದ್ರೆ ಈಗ ನೀವು ಹಂಗೆ ಆಗ್ಬಿಡ್ತಿದ್ದಾರೆ. ಯಾರು? ನಾರದರು. ಇಲ್ಲೂ ಅವರ ಹೊಟ್ಲೆ. ನಾರಾಯಣ ನಾರಾಯಣ ಶೇಷ ಶಯನ ನಾರಾಯಣ ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ. ಆಹಾ,
ಮಹಿಷಿಯ ತಪಸ್ಸು, ಮಹಿಷಿಯ ಅಟ್ಟಾಸ. ಈ ಮಹಿಷಿ ತಪಸ್ಸಿನಿಂದ ಗೆದ್ದರೆ ದೇವತೆಗಳ ಕತೆ. ಬೆಂಕಿಗೆ ಬಿದ್ದ ಗೆದ್ದಲು ಹುಳದಂತೆ ಉಳನೆ ಒದ್ದಾಡಬೇಕಾಗುತ್ತೆ. ನೋಡಿ, ನಾರದರು ಅಂದ್ರೆ ಸಕಲ ವಿಚಾರವನ್ನ ಬಲ್ಲವರು. ಕೆಲವರಿಗೆ ನಾರದರು ಕಂಡ್ರೆ ಬಹಳ ಇಷ್ಟ. ಯಾಕೆಂದ್ರೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಯಾವ್ಯಾವ್ದನ್ನ ಎಲ್ಲೆಲ್ಲಿ ಹೇಳ್ಬೇಕು ಎಲ್ಲ ಮಾಡೋರು ಯಾರಪ್ಪ ಅಂದ್ರೆ ನಾರದರು. ನೀವೆಲ್ಲ ಒಳ್ಳೆಯವರೇ, ಇಷ್ಟು ದೂರ ಬಂದಿದ್ದೀರಿ, ನೀವೆಲ್ಲ ನಡ್ಕೊಂಡು ಊರಾಚೆ ಇರೋ ದೇವಸ್ಥಾನಕ್ಕೆ ಅಂದ್ರೆ ನೀವೆಲ್ಲ ಒಳ್ಳೆಯವರೇ. ಆ ರೀತಿ ಇರೋರೆಲ್ಲ ಅಲ್ಲವರ ಬಿಡಿ ಊರ್ಲಿ. ನೀವು ಮಧ್ಯೆ ಎದ್ದು ಆದ್ರೆ ನೀವು ಅವ್ರಿಗಿಂತ ಹೆಚ್ಚಾಗ್ಬಿಡ್ತಿದ್ದೀರಿ. ಯಾವ ಊರ್ಲಿಲ್ಲ, ಎಲ್ಲ ಊರ್ಲು ಅವರ. ಇಂಟರ್ನೆಟ್ ಪ್ರಪಂಚದಲ್ಲಂತೂ ಸುಮ್ ಟವರ್ ಹೆಂಗ್ ಹೋಯ್ತದ ಹಂಗೆಲ್ಲ ಬೆಳ್ಕೊಂಬಿಟ್ಟವ್ರೆ. ಈಗ ಎಷ್ಟು ಊರ್ಲಿಲ್ಲ, ಮನಗೊಬ್ಬೊಬ್ರು ಆಗೋಯ್ತಾರಂತೆ ಹೋಯ್ತಾ. ಸದ್ಯಕ್ಕೆ ಇಲ್ಲಿ ಕಮ್ಮಿ ಒಟ್ಲಿ. ನಾರಾಯಣ ನಾರಾಯಣ ಕುಡಿತ. ಅಲ್ಲಿಂದ ಬಂದವರಲ್ಲ ಅವರು, ಪ್ರಾಯದವರೆಲ್ಲ ಊರ್ಲೇ ಅವರ. ನಮ್ಮ ಅನೂರ್ ತಾತಾರವರು 51 ರೂಪಾಯಿಗಳ ಬಹುಮಾನ ಕೊಟ್ಟವ್ರೆ. ಭಗವಂತ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ, ನಿಮಗೂ ಎಲ್ಲರಿಗೂ ಟೀ ಗೀ ಪುರಿ ಎಲ್ಲ ರೆಡಿ ಮಾಡ್ತಾರೋ ಒಂದೇ ಉಸಿರಿಗೆ. ಹೌದಾ? ಅದರಿಂದ ಪರವಾಗಿಲ್ಲ. ಅವರು ನೋಡಿ ವಯಸ್ಸಲ್ಲಿ ಇನ್ನೂ ಎಷ್ಟೋ ಗಟ್ಟುಮುಟ್ಟಾಗವ್ರೆ ಚೆನ್ನಾಗಿ. ಅಂದ್ರೆ ಅವತ್ತಿನ ಕಾಲ ಬಹಳ ಪುಣ್ಯದ ಕಾಲ, ಸತ್ಯದ ಕಾಲ, ದುಡಿಮೆ ಮಾಡಿ ಬದುಕಿದ ಕಾಲ. ಈಗೇನಪ್ಪ ಅಂದ್ರೆ 35-40ಕ್ಕೆ ಶುಗರು BP ಎಲ್ಲ ಅಣ್ಣ ತಮ್ಮದಿರೆಲ್ಲ ಬಂದು ಕೂತಿರ್ತಾರೆ. ಅಣ್ಣ ತಮ್ಮದಿರು ಅಂದ್ರೆ BP ಶುಗರು, ಇವರಿಬ್ರು ಅಣ್ಣ ತಮ್ಮದಿರಂತ. ಇಲ್ಲ ತಮ್ಮ ಇಲ್ತಾರೆ, ಇಲ್ಲ ಅಣ್ಣ ಇಲ್ತಾರೆ, ಕೆಲವ್ರಿಗೆ ಇಬ್ರು ಇರ್ತಾರ. ಅದರಿಂದ ಇವತ್ತಿನ ಕಾಲದ ಪ್ರಪಂಚ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಅಯ್ಯಪ್ಪ ಸ್ವಾಮಿ ಧರ್ಮಶಾಸ್ತ್ರ ನಮಗೆಲ್ಲ ಒಳ್ಳೇದು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಒಂದು ಗೀತೆಯನ್ನು ಆಡೋಣ. ಸ್ವಾಮಿ ಸಂಗೀತದೊಲಿಸೆ ಗಾನ ಗಂಧರ್ವನಲ್ಲವೋ ನಾನು, ಜಪಮಾಲೆಯಂತೆ ಕೈಯಲ್ಲಿ ಮಂತ್ರ ಶ್ರುತಿ ಪಾಡ ತಂಬುರನಲ್ಲೇ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸ್ವಾಮಿ. ಪ್ರಬಣ ಬಣ ಸ್ವಾಮಿ ಸಂಗೀತದೊಲಿಸೆ ಗಾನ ಗಂಧರ್ವನಲ್ಲವೋ ನಾನು, ಸ್ವಾಮಿ ಸಂಗೀತದೊಲಿಸೆ ಗಾನ ಗಂಧರ್ವನಲ್ಲವೋ ನಾನು, ಜಪಮಾಲೆಯಂತೆ ಕೈಯಲ್ಲಿ ಮಂತ್ರ ಶ್ರುತಿ ಪಾಡ ತಂಬುರನಲ್ಲೇ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸ್ವಾಮಿ. ಬ್ರಹ್ಮಯಾಮದಲ್ಲಿ ಪೂಜಾ ಕ್ಷೇತ್ರದಲ್ಲಿ ಸನ್ನಿಧಿಯಲ್ಲಿ ನಾನಿರುವೆ, ಬ್ರಹ್ಮಯಾಮದಲ್ಲಿ ಪೂಜಾ ಕ್ಷೇತ್ರದಲ್ಲಿ ಸನ್ನಿಧಿಯಲ್ಲಿ ನಾನಿರುವೆ, ರತ್ನಗಿರಿನಾಥ ಅಯ್ಯಪ್ಪ
ಸದಾ ನೋಡಿ ಸ್ವಾಮಿ ಸಂಗೀತದಿಂದೊಲಿಸೆ ಗಾನಗಂಧರ್ವನಲ್ಲವೂ ನಾನು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸ್ವಾಮಿ. ಮನುಷ್ಯರಾದ ನಮ್ಮ ಕಾಯೋ ಮನಗಂಡ ಸ್ವಾಮಿ ದಯತೋರಿ ಮನುಷ್ಯರಾದ ನಮ್ಮ ಕಾಯೋ ಮನಗಂಡ ಸ್ವಾಮಿ ದಯತೋರಿ ಸ್ವಾಮಿ ಸಂಗೀತದಿಂದೊಲಿಸೆ ಗಾನಗಂಧರ್ವನಲ್ಲವೂ ನಾನು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸ್ವಾಮಿ. ನಿನ್ನಯ ನಾಮದ ಮೊದಲಾಕ್ಷರವಾಗಿ ಹಾಡುವೆ ಸಾರೋಪದೇಶಗಳ ನಿನ್ನಯ ನಾಮದ ಮೊದಲಾಕ್ಷರವಾಗಿ ಹಾಡುವೆ ಈ ವಿಶ್ವದ ಜನ್ಮ ಹಾಡಿ ಭಗವಂತ ನಿನ್ನ ತೇಜ ಸ್ವರೂಪವ ಸಾರುವೆ ಈ ವಿಶ್ವದ ಜನ್ಮ ಹಾಡಿ ಭಗವಂತ ನಿನ್ನ ತೇಜ ಸ್ವರೂಪವ ಸಾರುವೆ ಮನದಂತರಾಳದಲ್ಲಿ ಪೂಜಿಸುವೆ ಸ್ವಾಮಿ ಸಂಗೀತದಿಂದೊಲಿಸೆ ಗಾನಗಂಧರ್ವನಲ್ಲವೂ ನಾನು ಸ್ವಾಮಿ ಸಂಗೀತದಿಂದೊಲಿಸೆ ಗಾನಗಂಧರ್ವನಲ್ಲವೂ ನಾನು ಜಪಮಾಲೆಯುವೆ ಕೈಯಲ್ಲಿ ಮಂತ್ರ ಶ್ರುತಿ ಪುರನಂತೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಶಾಗ್ಯ ಶಿವಮಲ್ಲಪ್ಪನವರಿಗೆ ಕಾರ್ಯಕ್ರಮ ಮೆಚ್ಚಿ 101 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿದ್ದಾರೆ. ಅಚ್ಚುಮೆಚ್ಚಿನ ಗೀತೆಗೆ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟಂತ ಕಾಣಿಕೆಯನ್ನು ಸ್ವೀಕರಿಸ್ತಾ ಜಗದೋದ್ಧಾರಕನಾಗಿರ್ತಕ್ಕಂಥ ಭಗವಂತನ ಒಂದು ಸಿರಿಯಾಳ ಮಹೇಶ್ ಅವರು ಬಲಿ ಅವರು ಕೂಡ ಈ ಕಾರ್ಯಕ್ರಮ ಮೆಚ್ಚಿ ಯಾವ ಮಹೇಶ ಅಂತ ಗೊತ್ತಾಗಲ್ಲ ಕಸುಮರಣ. ಆದ್ರಿಂದ ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಟೀ ಆಗಲಿ ಬಂದ್ಬಿಡ್ಲಿ, ಟೀ ಬಂದ ಕಾಣೋಣ. ಅದರಿಂದ ಭಕ್ತ ಶ್ರೀಯಾಳ ಗೀತೆಯನ್ನು ಖಂಡಿತ ಆಡೋಣ ಈ ಒಂದು ಸಂದರ್ಭದಲ್ಲಿ. ಓಹೋ, ನಾರದ ಮಹಾತ್ಮರು ಬರ್ತಾ ಇದ್ದಾರೆ ಅಂತ ಹೇಳದ್ನಲ್ಲ, ಇವರು ಬರ್ತಾ ಇದ್ದಾರೆ ಅಂದ ಮೇಲೆ ಏನಾದ್ರೂ ವಿಶೇಷ ಇರಬೇಕಲ್ಲ. ಅಲ್ಲಿ ದೇವಲೋಕದಲ್ಲಿ
ರಂಭಾ ಊರ್ವಶಿ ಅಪ್ಸರ ತಿಲೋತ್ತಮೆಯರ ಜೊತೆಯಲ್ಲಿ ಸರಸವಾಡುತ್ತಿದ್ದಾನೆ ದೇವೇಂದ್ರ. ಯಾಕೆ? ಮಹಿಷಾಸುರನ ಕತೆ ಮುಗೀತು, ನನಗಿನ್ಯಾವ ತೊಂದರೇನೂ ಇಲ್ಲ ಅಂತ ರಂಭಾ ಊರ್ವಶಿಯರ ತೋಳ ಬಂಧನ, ಊರ್ವಶಿ ಮೇನಕೆಯರ ಚುಂಬನ, ಇದಕ್ಕಿಂತ ಪ್ರೇಮ ಬಂಧನ ಇನ್ಯಾರಿಗುಂಟು ಈ ಜಗದಲ್ಲಿ? ಅದಕ್ಕೆ ತಾನೇ ಇಂದ್ರ ಪದವಿಗೆ ಎಲ್ಲರೂ ಸಾಯುವುದು. ಈ ಸ್ವರ್ಗಕ್ಕೆ ನಾನು ಅಧಿಪತಿ, ಈ ರಂಭಾ ಊರ್ವಶಿಯರ ನರ್ತನ, ಇದಕ್ಕಿಂತ ನನಗಿನ್ನೇನೇ ಬೇಕು ಅಂತ ಸಂಭ್ರಮದಿಂದಿರ್ಬೇಕಾದ್ರೆ ಅಲ್ಲಿಗೆ ಅವ್ರು ಬಂದ್ರು. ಶೇಷಶಯನ ನಾರಾಯಣ ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ ನಾರಾಯಣ ನಾರಾಯಣ. ಕಮಲ ನಯನ ಕಮಲವದನ ಕಮಲಾನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲನಯನ ಕಮಲವದನ ನಾರಾಯಣ ನಾರಾಯಣ. ಲೋಕದ ನಾಟಕಕ್ಕೆ ನೀ ಸೂತ್ರಧಾರಿ, ನಿನ್ನ ಗುಣಗಾನ ಮಾಡುವ ನಾ ಪಾತ್ರಧಾರಿ, ನಾ ಭರಿಯ ವೀಳೆ ವೈಕನೋ ಬರುವ ಅಭಯವ ಕೊಡುವ ಶ್ರೀಮಂತನೇ ಕರುಣಾಳು ತಂದೆ ಕಮಲನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲನಯನ ಕಮಲವದನ ನಾರಾಯಣ ನಾರಾಯಣ. ದುಷ್ಟರನ್ನು ಶಿಷ್ಟರನ್ನು ತಂದವನ ನೀನೇ ಕಮಲ ಅರಾಯಣ ಕಮಲನಯನ ಕಮಲವದನ ನಾರಾಯಣ ನಾರಾಯಣ. ಬನ್ನಿ ನಾರದರೆ ಬನ್ನಿ, ನಿಮಗೆ ಒತ್ತು ಗೊತ್ತು ಗಳಿಗೆ ಗ್ರಾಚಾರ ಏನೂ ಗೊತ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ ರಂಭಾ ಊರ್ವಶಿಯರ ಅಪ್ಸರೆಯರ ನಾಟ್ಯದಲ್ಲಿ ಮುಳುಗೋಗಿರುವ ಸಂದರ್ಭದಲ್ಲಿ ಬಂದಿರುವರಲ್ಲ, ನಿಮಗೆ ಗಳಿಗೆ ಒತ್ತು ಅನ್ನೋದೇಲ್ವ, ಮಾಡಕ್ಕೆ ಬೇರೆ ಕೆಲಸನೇ ಇಲ್ವಾ? ದೇವೇಂದ್ರ ಆಪತ್ತು ಯಾರಿಂದಲೂ ಈ ದೇವೇಂದ್ರನಿಗೆ ಆಪತ್ತಿಲ್ಲ. ನಮಗೆಲ್ಲ ಆಪತ್ತಾಗಿದ್ದ ಮಹಿಷಾಸುರನ ಕೊಂದ ಮೇಲೆ, ಆ ಮಹಿಷಾಸುರನ ಕೊಂದ ಮೇಲೆ ಇನ್ನೇನಿದೆ? ನಮಗೆ ಯಾವ ಆಪತ್ತೂ ಇಲ್ಲ. ಮಹಿಷಾಸುರನ ಕೊಂದಾಯಿತು. ಈಗ ಮಹಿಷಾಸುರನ ಸಹೋದರಿಯಾದ ಮಹಿಷಿ ಒಬ್ಬಳು ಬಂದಿದ್ದಾಳೆ. ವೀರನಾದ ಮಹಿಷಾಸುರನನ್ನು ಕೊಂದ ಮೇಲೆ ಸಾಮಾನ್ಯವಾದ ಒಬ್ಬಳು ಹೆಣ್ಣು. ಏನಾದ್ರೆ ಹೋಗಿ ಕೆಲಸ ನೋಡೋಗಿ. ಹೆಣ್ಣು ಅಂತ ಕೇವಲವಾಗಿ ಮಾತನಾಡಬೇಡ ದೇವೇಂದ್ರ. ಅಂತ ವೀರನ ಮಹಿಷನನ್ನ ಕೊಂದವಳು ಒಬ್ಬಳು ಹೆಣ್ಣು ತಾನೆ. ಅಂದರೆ ಆದಿಶಕ್ತಿ ಈ ಮಹಿಷಿ ಇಬ್ರು ಒಂದೇ ಅಂತಾನ ದೇವೇಂದ್ರ? ಸಮಯ ಸಂದರ್ಭ ಬಂದಾಗ ಹುಲ್ಲು ಹಾವಾಗುತ್ತೆ, ಹಾಲು ಹಾಲಾಹಲವಾಗುತ್ತೆ. ನಾರದ್ರೆ ನಿಮಗೆ ಮಾಡೋದಕ್ಕೆ ಬೇರೆ ಕೆಲಸನೇ ಇಲ್ವಾ? ನಿಮ್ಮ ಜೀವನವೆಲ್ಲ ಇದರಲ್ಲೇ ಕಳೆದೋಯ್ತಲ್ಲ. ಅಲ್ಲಿಂದ ಇಲ್ಲಿಗೆ ಹೇಳೋದು, ಇಲ್ಲಿಂದ ಅಲ್ಲಿಗೆ ಹೇಳೋದು, ಬೇರೆಯವರು ಕೋಪ ಬರ್ಸೋದು, ಜಗಳ ತಂದು ಹಾಕೋದು. ಹೋಗಿ ಕೆಲಸ ನೋಡೋಗಿ. ಓಹೋ ಬಿಡಪ್ಪ, ನೀನ್ ಎಲ್ಲಾದ್ನೂ ಹಿಂಗೆ ಮಾತಾಡೋದು. ಕತ್ತಿಗೆ ಬಂದ ಮೇಲೆ ಆಮೇಲೆ ದೇವರೇ ನಮ್ಮನ್ನು ಕಾಪಾಡಪ್ಪ ಅಂತ ಬಿದ್ದೋಡೋಗೋದು. ನಿನ್ನ ಒಂದೆರಡು ಅವತಾರವೋ, ನಾನೇನು ಬರ್ತೀನಿ, ನಿನ್ನ ಮೇಲಿಷ್ಟ, ನಿನ್ನಿಷ್ಟ, ನಾರಾಯಣ ಅಂತ ನಾರದ್ರು ಹತ್ತ ಕಡೆ ಹೊರಟರು. ಹತ್ತ ಕಡೆ ಹೊರಟ ಮೇಲೆ
ದೇವೇಂದ್ರ ಎಚ್ಚೆತ್ತುಕೊಂಡ. ನಿಜ ನಿಜ, ಮಹಿಷಿ ತಪಸ್ಸು ಮಾಡ್ತಾ ಇದ್ದಾಳೆ. ಒಂದು ವೇಳೆ ಆ ತಪಸ್ಸಿನಲ್ಲಿ ಮಹಿಷಿ ಏನಾದ್ರೂ ಗೆದ್ದು ಬಿಟ್ಟು ಮರಣವನ್ನ ಗೆದ್ದು ನಿಂತು ಬಿಟ್ರೆ ಮುಗಿತು ಕತೆ. ಏನ್ ಮಾಡೋದೀಗ? ಏನ್ ಮಾಡೋದೀಗ? ಅದೇನಾದ್ರೂ ಬರಲಿ, ನಾನೀಗ ನನ್ನ ಗಾನನಾಟ್ಯದಲ್ಲಿ ನಿರತನಾಗ್ತೇನೆ. ರಂಭಾ, ಊರ್ವಶಿ, ಅಪ್ಸರೆ, ತಿಲೋತ್ತಮೆಯರ ಈ ಮೈಮಾಟದಿಂದ ಮನಸೋತು ನಾನು ನಿಂತಿದ್ದೇನೆ. ಇವರ ಮನಸೋತು ನಾನು ಇವರ ಮನಸ್ಸಿನಲ್ಲಿ ತುಂಬೋಗಿದ್ದೇನೆ. ಮೇನಕ, ಊರ್ವಶಿ, ತಿಲೋತ್ತಮೆ, ಮೇನಕೆ, ಮನಸೋತೆನ ನಲ್ಲ ನಿನಗೆ ಬಿಗುಮಾನ ಬಿಟ್ಟು ಬಾಬಳಿಗೆ, ಬಿಗುಮಾನ ಬಿಟ್ಟು ಬಾಬಳಿಗೆ. ಮನಸೋತೆನ ನಲ್ಲ ನಿನಗೆ ಬಿಗುಮಾನ ಬಿಟ್ಟು ಬಾಬಳಿಗೆ, ಮನಸೋತೆನ ನಲ್ಲ ನಿನಗೆ ಬಿಗುಮಾನ ಬಿಟ್ಟು ಬಯಸಿರುವೆ. ಮನಸೋತೆನ ಮನದಿ ವಿರಸ ಭಾವ, ಇದು ನಿನಗಾಗಿ ಕಾದಿದೆ ಜೀವ. ಮೋಹ ಹೊಸ ಎರೆಯದ ಮೈ ಬಿಸಿಯಾಗಿ ಕಾದಿದೆ ವಿರಹ. ಬಿಗುಮಾನವ ತೋರುತ್ತ ಬಾಬಳಿಗೆ, ಬಿಗುಮಾನವ ತೋರದೆ ಬಾಬಳಿಗೆ. ಹೊಸ ಲೋಕವ ತೋರುವೆ ನಾನಿನಗೆ, ನಾನಿನಗೆ. ಮನಸೋತೆನ ನಲ್ಲ ನಿನಗೆ ಬಿಡುವೌನ ಭಾರ ಬಯಸಿರುವೆ. ಮನಸೋತೆನ ಬಯಸಿದ ಹೆಣ್ಣು, ಇದು ಹದವಾಗಿ ಮಾಗಿದ ಹೆಣ್ಣು. ಯಾರು ಮುಡಿಯದ ಹೂವು, ನಾನಿನಗಾಗಿ ತಂದೆನು ಒಲವು. ನವಯೌವನ ತುಂಬಿದೆ ಬಾಗಿಲಿಯ, ನೆರವೇರಿಸಿದೆ ಕದ ಕಾಮನೆಯ. ಮೇನಕೆ, ರಂಬೆ, ಊರ್ವಶಿ, ಮನಸೋತೆನು ನಲ್ಲ ನಿನಗೆ ಬಿಡುವೌನ ಭಾರ ಬಯಸಿರುವೆ. ಮನಸೋತೆನು ತಗದಿಮಿ ತಗದೇನು ತಗದಿಮಿ ತಗದೇನು ತಗದಿಮಿ ತಗದೇನು ತತ್ತ. ತಗದಿಮಿ ತಗದೇನು ತತ್ತ. ತಗದಿಮಿ ತಗದೇನು ತತ್ತ.
ಅನಸೋದೆನ ಎಲ್ಲ ನಿನಗೆ ಇದು ಬಾರ ಬಯಸಿರುವೆ ಅನಸೋದೆನ ನಮ್ಮ ಬಲಭಾಗದಲ್ಲಿ ನುಡಿಸ್ತಾ ಇರೋರು ನಮ್ಮ ಕೊಳ್ಳೇಗಾಲದ ವೆಂಕಟೇಶ್ ಅವ್ರ ಮಗ. ಚಿನ್ನದ ಪದಕ ಪಡ್ಕೊಂಡಿರೋದು ತಬಲಾದಲ್ಲಿ, ಒಳ್ಳೆಯ ವಿದ್ವಾಂಸ. ಅವ್ರ ತಂದೆಯವರು ನಿಮಗೆಲ್ಲ ಚಿರಪರಿಚಿತರು, ನಾವೆಲ್ಲ ಆಗನಿಂದ ಈ ಊರಿಗೆ ಚಿರಪರಿಚಿತರು. ಅವರ ಮಗ ಇವರು ಅದ್ಭುತವಾದ ಕಲಾವಿದರಾಗ್ತಾ ಇದ್ದಾರೆ, ಚಪ್ಪಾಳೆ ಹೊಡೀರಿ. ಇನ್ನು ಎಡಭಾಗದಲ್ಲಿ ನಮ್ಮ ವೆಂಕಟೇಶ್ ಅವ್ರ ಶಿಷ್ಯನೇ ಇವರು, ಗುರುಕುಮಾರ್ ಅಂತ ಅವರು ಕೂಡ ಒಳ್ಳೆಯ ಕಲಾವಿದರಾಗ್ತಾ ಇದ್ದಾರೆ, ಅವ್ರಿಗೂ ಕೂಡ ಚಪ್ಪಾಳೆ ಹೊಡೀರಿ. ಇನ್ನು ಆ ಕಡೆ ಇರೋರು ಇದೊಂಥರ ಹಳೇ ಒಲಿ, ಒಂಥರ ದೋಸೆ ರೋಸ್ಟು ಬೆಂದು ಇದಾಯ್ತಲ್ಲ, ಹಾಗೆ ಬಹಳ ಅದ್ಭುತವಾದ ಕಲಾವಿದರು. ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಚಪ್ಪಾಳೆ ಹೊಡಿತಾ, ಈ ಜಗದೀಶ್ ಅಂತ ರಿದಮ್ ಪ್ಯಾಡ್ ನಲ್ಲಿ ಅನೇಕ ಜನ ಶಿಷ್ಯರನ್ನು ತಯಾರು ಮಾಡಿರ್ತಕ್ಕಂಥವ್ರು. ಇನ್ನು ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಲೋಕೇಶ್ ಅಂತ ವಾಹನ ಚಾಲಕರು ಮತ್ತು ನಮ್ಮ ಮಾರ್ಗದರ್ಶಕರು ಜೊತೆಲಿರ್ತಕ್ಕಂಥವ್ರು. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ, ನೀವೆಲ್ಲ ಪ್ರೇಕ್ಷಕರು ಬಹಳ ಮುಖ್ಯ. ನಾವು ಬಂದಾಗ ನಾವು 3 ಜನ, ತಬಡಪ್ಪನವ್ರೊಬ್ರು 4, ಅವ್ರ ಮಗಳೊಬ್ರು 5 ಜನ ಇದ್ದು. ಇದೇನು ಈ ತರ ಆಗೋಯ್ತಲ್ಲ ಕಥೆ ಇವತ್ತು. ಇತ್ತ ನೋಡಿದ್ರೆ 2 ಮೈಲಿ, ಇತ್ತಾಗ ನೋಡಿದ್ರೆ 2 ಮೈಲಿ ಬಂದರಪ್ಪ ಜನ ಅಂದೆ. ಸುಮಾರು ಸದ್ಯ ಬಂಡವಾಳ ಅಂತೂ ಕಮ್ಮಿ ಇಲ್ಲ, ಸಾಕು ಇಷ್ಟು ಜನ ಸೇರ್ಕೊಂಡವರಲ್ಲ, ಬೇಕಾದಷ್ಟು ಅಯ್ಯಪ್ಪನ ಕತೆ ಆರಾಮಾಗಿ ಮಾಡ್ಬೋದು. ಇಂತಹ ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯನ್ನು ಕೊಟ್ಟವರು ನೋಡಿ ಇವರಿಬ್ರು, ನೋಡಲ್ಲೊಬ್ರವ್ರೆ, ಇವರೆಲ್ಲರೂ ಕೂಡ ನಮ್ಮನ್ನು ಬೆಳೆಸಿದವರು. ನಾನು ಮೊದಲೇ ಹೇಳಿದಾಗೆ ಸುಮಾರು 15 ವರ್ಷಗಳ ಕಾಲ ಶಿವರಾತ್ರಿ ಹಬ್ಬಗಳು ಮಾಡಿದ್ವು ಇವ್ರ ಊರ್ಲಿ ಅಲಗಾಪುರದಲ್ಲಿ, ಬಿಟ್ಬಿಟ್ರು ಇತ್ತೀಚೆಗೆ. ಆದರೆ ನಮ್ಮದು ಸ್ವಲ್ಪ ಡೇಟ್ಗಳು ಸಿಗ್ತಾ ಇಲ್ಲ. ಇಂತಹ ಪವಿತ್ರವಾಗಿರ್ತಕ್ಕಂಥ ಸುದಿನದಲ್ಲಿ ಅದರಲ್ಲೂ ಕೊಡಬೇಡಿ ಕಣ. ಅದರಿಂದ ಇವತ್ತಿನ ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ಒಂದು ಭಕ್ತ ಶ್ರೀಯಾಳ ಗೀತೆಯನ್ನು ಕೇಳ್ಕೊಂಡಿದ್ರಲ್ಲ, ಅದ್ರ ಆಡ್ಬಿಡೋಣ. ಯಾಕೆಂದ್ರೆ ನಾವೆಷ್ಟೇ ಬೆಳೆದ್ರು ಕೂಡ ಈಗ ನಮ್ಮ ಮಕ್ಕಳೆಲ್ಲ ಒಬ್ರು ಮಾರ್ಷಟ್ಟಹಳ್ಳಿ, ಇನ್ನೊಬ್ರು ಹುಣಸಿಂದ ಆಚೆ ಗೌಡಿಗೆರೆ ಮಠದ ಪಕ್ಕ ಕಾಮಗೊಂಡನಹಳ್ಳಿ ಅಲ್ಲಿ ಕಾರ್ಯಕ್ರಮ ಮಾಡ್ತಾವ್ರೆ ಇಬ್ರು. ನಾವೆಷ್ಟೇ ಬೆಳೆದ್ರು ನಮ್ಮ ಮಕ್ಕಳಿಗೂ ಅದೇ ನಾನು ಹೇಳಿರೋದು, ಈ ಗ್ರಾಮಗಳನ್ನು ಯಾವುದೇ ಕಾರಣಕ್ಕೂ ನಾವು ಮರಿಬಾರ್ದು, ಮರೆಯೋದಿಲ್ಲ. ಇದು ಸತ್ಯವಾದ ಮಾತು. ಇಂತಹ ಪವಿತ್ರವಾದ ದಿವಸದಲ್ಲಿ ನಾವೆಲ್ಲರೂ ಕೂಡ ಬೆಳೆಯುವುದಕ್ಕೆ ಕಾರಣಕರ್ತರು ನೀವೆಲ್ಲರೂ ಕೂಡ. ಅವತ್ತಿನ ದಿವಸದಲ್ಲಿ ಪ್ರಪ್ರಥಮ ಕಾರ್ಯಕ್ರಮದಲ್ಲಿ ನೆನೆಸ್ಕೊಂಡ್ರೆ ಇವತ್ತು ಕೂಡ ಕಣ್ಣೀರು ಬರುತ್ತೆ. ಎಷ್ಟು 1000 1200 ಕಾರ್ಯಕ್ರಮಕ್ಕೆ ಬಂದ್ರೆ 750 950 ಕಾರ್ಯಕ್ರಮಕ್ಕೆ ಬಂದ್ರೆ ಒಂದು 200 ರೂಪಾಯಿ ಟಿಪ್ಸ್ ಬಿದ್ಬಿಡೋದು ನಮಗೆ. ಆ ಟಿಪ್ಸ್ ದುಡ್ಡು, ಆ ಮಂಗಳಾರತಿ ದುಡ್ಡು ನಮ್ಮ ಜೀವನ ಕಾಪಾಡ್ತಿತ್ತು ಅವತ್ತಿನ ಕಾಲದಲ್ಲಿ. ಅದಕ್ಕೆ ನಾನು ಯಾವತ್ತೂ ಈ 8 ಹಳ್ಳಿಗಳನ್ನು ಯಾವತ್ತೂ ಮರೆಯಲ್ಲ. ಈ 8 ಹಳ್ಳಿಗಳಿಂದ 100 ಹಳ್ಳಿಗಳ ಪರಿಚಯ ಆಯಿತು. ನಮ್ಮ ನಾಗಪ್ಪನವರ ಕಾಲದಲ್ಲಂತೂ ಎಲ್ಲಾ ಪೇಜಿಪಾಳ್ಯದಿಂದ ಹಿಡಿದು ಆ ಕಡೆ ತಮಿಳ್ನಾಡು ಬಾರ್ಡರ್ ಗಂಟ ನಾವು ಬಹಳ ಹೆಸರುವಾಸಿ ಆದವು. ಕಾರಣ ಈ 8 ಹಳ್ಳಿನೇ ಅದಕ್ಕೆ ಕಾರಣ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಯಾವತ್ತೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಲ್ಲ ಅಂತನಲ್ಲ, ಡೇಟ್ ಖಾಲಿ ಇಲ್ಲ ಅಷ್ಟೇ. ಅದರಿಂದ ಖಂಡಿತ ನಾವು ಬಂದೇ ಬರ್ತೀವಿ. ನನ್ನನ್ನು ಬೆಳೆಸಿದ್ದೀರ, ನಮ್ಮ ಮಕ್ಕಳನ್ನೂ ಕೂಡ ಚೆನ್ನಾಗಿ ಬೆಳೆಸಿ, ನಮ್ಮ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಕೊಡಿ ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ, ಈ ಅಯ್ಯಪ್ಪನ ಕಥೆಯಲ್ಲಿ ಈ ಒಂದು ಗೀತೆಯನ್ನು ಹಾಡ್ತಾ, ಶಂಭೋ ಶಂಕರ ಹರ ಹರ ಮಹಾದೇವ, ಶಂಕರ ಗಿರಿಜಾರಮಣ ನಮೋ ನಮಃ, ನಮೋ ನಮಃ.
हे कोई टोपा शंकरा शिव शंकरा हे कोई तापा शंकरा शिव शंकरा हर शंकरा हे कोई टोपा शंकरा शिव शंकरा ಯೋಗವೇ ಕಾಯಕವೇ ರೂಪ ಸಾಧಿಸುತ್ತಿರುವ ಧನರಥವ ಯಾಗ ಯೋಗವೇ ಕಾಯಕವೇ ರೂಪ ಸಾಧಿಸುತ್ತಿರುವ ಧನರಥವ ದೀನನಾಗಿ ನಿನ್ನೆ ನಂಬಿರಿ ಭಕ್ತನಿಗೆ ಈ ಶಿಕ್ಷೆ ಶಂಕರ ಹೇ ಕೋಯಿ ಟೋಪಾ ಶಂಕರ ಶಿವ ಶಂಕರ ಹೇ ಕೋಯಿ ತಾಪಾ ಶಂಕರ ಶಿವ ಶಂಕರ ಹರ ಶಂಕರ हे कोई टोपा शंकरा गुड़ी गुड़ी सिद्धि मंत्र मर सिद्धि सिद्धि बोल करे वो मर सिद्धि जनजन दिगी दुर्व कंके अनु कलिसु शिवाय ओम नमः शिवाय ओम नमः शिवाय ಅದಕ್ಕೆ ಇಬ್ಬರು ಕೊಟ್ಟವ್ರು ನೆಕ್ಸ್ಟ್ ಹಾಡು ಅವ್ರದೇ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಕೊಟ್ಟ ಕಾಣಿಕೆ ದೊಡ್ಡ ನೋಟು ಶನೇಶ್ವರಂದು 501 ರೂಪಾಯಿ ಬಹುಮಾನ ಕೊಟ್ಟವ್ರೆ ಪಳನಿಸ್ವಾಮಿ ಅವರು ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡ್ಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಜಗದೊಡೆಯನಾದ ಪರಮಾತ್ಮನ ಪುಣ್ಯಕತೆ ಪಳನಿಸ್ವಾಮಿ ಅವರು 501 ಕೊಟ್ಟಿದ್ದಾರೆ. ಭಗವಂತ ನೀವೆಲ್ಲ ನೋಡಿ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಅವ್ರು ಕೊಟ್ಟ ಮಹತ್ಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸ್ತಾ ಒಂದು ಶನೇಶ್ವರನ ಗೀತೆಯನ್ನು ಕೇಳ್ಕೊಂಡಿದ್ದಾರೆ. ಶನಿದೇವರ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ ಲಕ್ಕಿಕಟ್ಟೆ ಕ್ಷೇತ್ರಾಧಿಪತಿಯ ಪಾದಕ್ಕೆ, ನೀಲವರ್ಣನ ಪಾದಕ್ಕೆ, ತುಳಸಿ ಪೂಜಿಪನ ಪಾದಕ್ಕೆ, ರವಿತೇಜನ ಪಾದಕ್ಕೆ, ಶನೇಶ್ವರ ಸ್ವಾಮಿ ಪಾದಕ್ಕೆ, ನೀಲಾಂಜನ ಸಮವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಸನೇಶ್ವರಂ ಸನೇಶ್ವರಂ ಶನಿದೇವರ ಪಾದಕ್ಕೆ,
ಲಕ್ಕಿಕಟ್ಟೆ ಕ್ಷೇತ್ರಾಧಿಪತಿಯ ಮಾರ್ಗಕ್ಕೆ ತೇಜನ ಮಾರ್ಗಕ್ಕೆ ರವಿನಂದನ ಛಾಯ ಕುಮಾರ ರವಿನಂದನ ಛಾಯ ಕುಮಾರ ರವಿನಂದನ ಛಾಯ ಕುಮಾರ ರವಿನಂದನ ಶನಿದೇವ 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 ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಭಕ್ತೋದ್ಧಾರಕ ಮುಕ್ತಿ ನೀಡೋ ದೇವ ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಭಕ್ತೋದ್ಧಾರಕ ಮುಕ್ತಿ ನೀಡೋ ದೇವ ರವಿನಂದನ ಲಕ್ಕಿಕಟ್ಟೆಯ ಒಡೆಯ ರವಿನಂದನ ಛಾಯ ಕುಮಾರ ರವಿನಂದನ ಕರುಣಾಪದನನೆ ದುರಿತಾನಿ ಮಾರಣನೆ ಕರುಣಾಪದನನೆ ದುರಿತಾನಿ ಮಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ ಕರುಣಾಪದನನೆ ದುರಿತಾನಿ ಮಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನ ರವಿನಂದನ ಛಾಯ ಕುಮಾರ ರವಿನಂದನ ಛಾಯ ಕುಮಾರ ರವಿನಂದನ ಲಕ್ಕಿಕಟ್ಟೆ ಒಡೆಯ ಶನಿದೇವ ದೇವರ ಮಾರ್ಗಕ್ಕೆ ನೀಲವರ್ಣನ ಮಾರ್ಗಕ್ಕೆ ತುಳಸಿ ಪೂಜೆ